ಏನಾಗಿತ್ತು ಹೇಳ್ರಿ? ಆ್ಯಕ್ಚುಲಿ ಮೊನ್ನೆ 2014ನೇ ಕಾನ್ವಿಕೇಷನ್ ಆಗೈತೆ ರೀ. ಘಟಿಕೋತ್ಸವ ನಮ್ಮ ಚೆನ್ನಮ್ಮ ಯೂನಿವರ್ಸಿಟಿ ಒಳಗಡೆ. ನಾನು ಚೆನ್ನಮ್ಮ ಯೂನಿವರ್ಸಿಟಿ ಸ್ಕಾಲರ್ ರೀ. ಆದರೆ ನನಗೆ ಆಮೇಲೆ ನನ್ನ ಗೈಡಿಗೆ ಸ್ವಲ್ಪ ಸ್ಕ್ರ್ಯಾಪ್ ಆಗಿತ್ತು ರೀ. ಆ ಟೈಮ್ದಾಗ ನಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಂಡ್ವಿ ರೀ. ಆದರೆ ವಿ ಸಿ ಮತ್ತು ಇದು ಕಾಮಗೌಡ ಅವ್ರು ಇದಾರಲ್ರಿ ರಿಜಿಸ್ಟ್ರ, ಅವ್ರ ಸಮ್ಮುಖದಲ್ಲಿ ಹೋಗಿದ್ವಿ. ಸರ್ ಏನಾದರೂ ಮಾಡಿ ನಮ್ಮ ಗೈಡ್ಗೆ ವಾರ್ನಿಂಗ್ ಮಾಡಿರಿ ಅಂತ ನಾವು ಹೇಳಿದ್ವಿ. ಆದರೆ ಅವರು ಯಾವುದೇ ಕಾರಣಕ್ಕೂ ವಾರ್ನಿಂಗೂ ಮಾಡಲಿಲ್ಲ, ಅವ್ರಿಗೇನು ತಾಕೀತು ಮಾಡಲಿಲ್ಲ. ಆಮಂತರ ನಾನೇನು ಮಾಡಿದ್ನಿ, ಒಂದಿನ ನನಗೆ ಅವ್ರ ಕಾಟ ಅತಿ ಹೆಚ್ಚಾಗಿತ್ತು ರೀ. ಯಾರ್ದಂದ್ರೆ ನಮ್ಮ ಗೈಡ್ದು, ಅವ್ರದ್ದು ಕಾಟ ಹೆಚ್ಚಾಗ ಆಗಲಿ ಅಂತ ಹೇಳಿ ನಾನು ನಮ್ಮ ಗೈಡ್ದ KLN ಮೂರ್ತಿ ಅಂತ ತದನಂತರ ನಾನು ವಿ ಸಿ ಚೇಂಬರ್ಗೆ ಹೋದ್ನಿ. ವಿ ಸಿ ಚೇಂಬರ್ಗೆ ಹೋಗಿ ವಿ ಸಿನ ಮುಂದೆನೇ ಹೊಡೆದ್ನಿ ನನ್ನ ಗೈಡ್ಗೆ. ಯಾಕಂದ್ರೆ ಅಷ್ಟೊಂದು ಟಾರ್ಚರ್ ಮಾಡ್ತಿದ್ರು ಅವರು. ಆಮೇಲೆ ಅಷ್ಟು ಆದ್ರೂ ಕೂಡ ನಮ್ಮ ವಿ ಸಿ ಏನಂದರು, ಇಲ್ಲ ಮೂರ್ತಿ, ನಿನ್ನ ಸಮಸ್ಯೆಯನ್ನು ಹೊರಗಡೆ ನೀನು ಮುಗಿಸ್ಕೊ ಅಂತ ಅಂದ್ರಿ. ಆಯ್ತಂತ ಹೇಳಿ ಅವನು ಸುಮ್ಮನಾಗಿ ಬಂದ, ನಾನು ಬಂದೆ. ಅಷ್ಟು ಆದ್ರೂ ಕೂಡ ಅವರು ಏನು ಬದಲಾವಣೆ ಆಗಲಿಲ್ಲ ರೀ. ಆಮೇಲೆ ನಂದು PhD ಕೋರ್ಸ್ ವರ್ಕ್ ಆಗಲಿ, ಆಮೇಲೆ ಫೈನಲ್ ಥೀಸಸ್ ಸಬ್ಮಿಷನ್ ಆಗಲಿ, ಪ್ಲಾಗರಿಸಮ್ ಆಗಲಿ, ಎಲ್ಲ ಪ್ರತಿಯೊಂದೊಂದು ಪ್ರೊಸೀಜರ್ ಅರ್ಜೆಂಟಾಗಿ ಮುಗಿಸಿದ್ರು ರೀ. ಆದರೆ ವಿ ಸಿ ಅವರು ನನಗೆ ವಾರ್ನಿಂಗ್ ಕೊಟ್ಟಿದ್ರು. ಏನು ತಾಕೀತಪ್ಪ ಅಂದ್ರೆ, ನಿಂದೆಲ್ಲ ಫಸ್ಟ್ PhD ಮುಗಿಸ್ಕೊ, ಆಮೇಲೆ ಅವನಿಗೆ ನಾವು ನೋಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾವು ನೋಡಿದ್ವಿ. ನನ್ನ ಫೈನಲ್ ಥೀಸಸ್ ಸಬ್ಮಿಷನು ಮಾಡಿದ್ನಿ, ವೈವಾನೂ ಆಯಿತು. ಎಲ್ಲ ಆದಮೇಲೆ ಅವ್ರು ಏನು ಮಾಡಿದ್ರು ಅಂದ್ರೆ 2-3 ತಿಂಗಳು ಮತ್ತು ಸುಮ್ಮನೆ ಕೂತ್ರು. ಅವನ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ. ಆಮೇಲೆ ಅಷ್ಟರೊಳಗೆ ನಮ್ಮ ಗೈಡ ನನಗೆ ಮೋಸ ಮಾಡ್ತಿದ್ದ. ಪ್ರತಿ ಮಾತಿಗೂ ಅದೇನು ಮಾಡ್ತಿ ಮಾಡು ಅಂತ ಹೇಳ್ತಿದ್ರಿ. ಆಮೇಲೆ ನಾನು ಹೋಗಿ ಕಾಮಗೌಡ ಅವರಿಗೆ, ಇವರು ವಿ ಸಿ ಇದ್ದಾರಲ್ಲ ತ್ಯಾಗರಾಜ್ ಅಂತ ಹೇಳಿ, ಅವ್ರಿಗೆ ಹೋಗಿ ಹೇಳಿದ್ನಿ. ಸರ್ ನೀವು ಟೈಮಿಂಗ್ ತೊಗೋತೇನಂದಿದ್ರಿ, ತೊಗೊಂಡೆ ನಾನು, ಮತ್ತು ನೀವೇನು ಆ್ಯಕ್ಷನ್ ತೊಗೊಲಿಲ್ಲಲ್ರಿ ಅಂತ ಅನ್ನಿ. ಅದೇನು ನನಗೆ ಹೇಳ್ತೀನಿ ನೀನು ಕೋರ್ಟ್ ಐತಿ, ಕಚೇರಿ ಐತಿ, ಅಲ್ಲೇ ಹೋಗಿ ಹೇಳ. ಅಂದ್ರೆ ನೀವು ಥೀಸಿಸ್ ಸಬ್ಮಿಟ್ ಮಾಡಿದ್ರಿ? ನಾನು ಸಬ್ಮಿಷನ್ ಮಾಡಿದ್ನಿ ಆಲ್ರೆಡಿ. ಮೊನ್ನೆ ಘಟಿಕೋತ್ಸವದಾಗ ಕೊಡಬೇಕಿತ್ತು. ಅವರು ನನಗೆ ಕಾನ್ವಿಕೇಷನ್ ಕೊಡಬೇಕಿತ್ತು. ಎಲ್ಲ ವಿದ್ಯಾರ್ಥಿಗಳಿಗೂ ಕೊಟ್ಟರು. ಆದರೆ ನನ್ನನ್ನು ಇವರು ಏನು ಮಾಡಿದರು, ನಾನು ಒಂದು ಅಪಹರಣ ಮಾಡಿದ್ದೀನಿ, ಅಥವಾ ನಾನೊಬ್ಬಾಕಿ ಏನಪ್ಪ ಅಂದ್ರೆ ಅಪರಾಧಿ ಅನ್ನೋ ಮಟ್ಟಕ್ಕೆ ನನಗೆ ಚೆನ್ನಮ್ಮ ವಿಶ್ವವಿದ್ಯಾಲಯದವ್ರು ನೋಡಿದ್ರು. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆ ನಾನು ಕರ್ನಾಟಕದಾಗ, ಅದು ಬೆಳಗಾವಿ ಜಿಲ್ಲೆ ಒಳಗೆ. ಇವರು ಕಾಮಗೌಡ ಆಗಲಿ KS ಅಧಿಕಾರಿ ಇವರು. ಆಮೇಲೆ ವಿ ಸಿ 3 ವರ್ಷ ಇರ್ತಾರೆ, ಕಾಮಗೌಡ ಅವರ ಇನ್ನೊಂದು 6 ತಿಂಗಳ ನಿಲ್ಬೋದು. ಆದ್ರೆ ಈ ಚೆನ್ನಮ್ಮ ಯೂನಿವರ್ಸಿಟಿ ಒಳಗಡೆ ಈಗ ನನಗೆ 32 ಏಜ್. ಈ ಚೆನ್ನಮ್ಮ ಯೂನಿವರ್ಸಿಟಿ ಅಧೀನದಾಗ ನಾನು ಕೆಲಸ ಮಾಡ್ತೀನಿ. ನನಗೆ ಚೆನ್ನಮ್ಮ ಯೂನಿವರ್ಸಿಟಿ ಬಗ್ಗೆ ಅತಿ ಗೌರವವೂ ಐತಿ, ಅತಿ ಇದನ್ನು ಐತ್ರಿ, ಅಭಿಮಾನವೂ ಐತಿ. ಇವರು ಇವತ್ತು ಬಂದು ನಮ್ಮ ಚೆನ್ನಮ್ಮ ಯೂನಿವರ್ಸಿಟಿ ಒಳಗಡೆ ಕಾಮಗೌಡ ಆಗಲಿ, ಆಮೇಲೆ ಇವನು ತ್ಯಾಗರಾಜ್ ಆಗಲಿ ಲೂಟಿ ಹೊಡೆದಂಗೆ ಮಾಡಕತ್ತಾರ್ರಿ. ಚೆನ್ನಮ್ಮ ವಿದ್ಯಾಲಯದಲ್ಲಿ ಸಾಕಷ್ಟು ಫಂಡ್ಗಳನ್ನು ಬರ್ತಾವ, ಅದು ಲೂಟಿ ಹೊಡ್ಯಾಕತ್ತಾರ. ನೀವೇನು ಗೈಡ್ ಮೇಲೆ ಆರೋಪ ಮಾಡ್ತಾರಲ್ಲ, ಯಾವ್ದು ರೀತಿ ಅವರು ನಿಮ್ಗೆ ತೊಂದರೆ ಕೊಡ್ತಿದ್ರು ಅಂತ? ಅವರು ನನ್ನ ಗೈಡ್ ನನಗೆ ಲೈಂಗಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎರಡೂ ರೀತಿಯಿಂದ ನನಗೆ ತೊಂದರೆ ಮಾಡ್ತಿದ್ರು. ಅದು ನಾನು ಆಮೇಲೆ ನನ್ನ ಗೈಡು ಇಬ್ಬರು ಕೂಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದೀವಿ. ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಂಡಿದ್ದೀವಿ. ಆದ್ರೆ ಇವರು ಕಾಮಗೌಡ ಮತ್ತು ವಿ ಸಿ ಇವರು ಇಬ್ಬರೂ ನನ್ನ ಮೇಲೆ ಅಧಿಕಾರ ಮತ್ತು ದುಡ್ಡಿನ ಗರ್ವ ತೋರ್ಸಕತ್ತಾರ. ನಾನು ಹೇಳಿದೆ ಕಾಮಗೌಡ ಇವ್ರಿಗೆ ಹೇಳಿದೆ, ನಾನು CM ತ್ಯಾಗರಾಜ್ ಅವ್ರಿಗೆ ಹೇಳಿದೆ, ಅಂದ್ರೆ ನಿಂದೇನಾದ್ರೂ ಅಮ್ಮ ನನಗೆ ಹೇಳೋದಿಲ್ಲ, ನಿನ್ನ ಏನಿದ್ರೂ ಕೋರ್ಟ್ ಒಳಗಡೆ ಕಚೇರಿ ಒಳಗಡೆ. ಇವತ್ತೇನಾಯಿತು ಮೇಡಮ್? ಇವತ್ತಂದರೆ ಮೊನ್ನೆ 2014ನೇ ಘಟಿಕೋತ್ಸವ ಆಯಿತು. ನನ್ನ ಬ್ಯಾಚ್ಮೇಟ್ಸಿಗೆ ಒಬ್ಬೊಬ್ಬರಿಗೂ ಎಲ್ರಿಗೂ ಕಾನ್ವಿಕೇಷನ್ ಕಳ್ಸ್ಯಾರ.
ಲೆಟ್ರ್ಗಳನ್ನು. ಆದರೆ ನನಗೆ ಇದು ಕೊಡಲಿಲ್ಲ, ಏನಂದ್ರೆ ಕಾನ್ವಿಕೇಷನ್ ಕೊಡಲಿಲ್ಲ. ಇದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ತ್ಯಾಗರಾಜ್ ಅವರು ಆಮೇಲೆ ವಿ.ಸಿ. ಕಾಮಗೌಡ ಅವರು ಮೋಸ ಮಾಡಾಕತ್ತಾರ. ಆಮೇಲೆ ನನ್ನನ್ನು ಒಂಥರ ಅಪರಾಧಿ ಸ್ಥಾನದೊಳಗೆ ನಿಲ್ಲಿಸಿದಾರೆ. ನಾನೊಂದು ವಿದ್ಯಾರ್ಥಿ ಅಭಿಮಾನಿ, ನಾನು ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಭಿಮಾನಿ, ನಾನು ಅಪ್ಪಟ ಅಭಿಮಾನಿ. ನಾನು ಇದನ್ನೆಲ್ಲ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಡ್ತೀನಿ. ನೀವು ಈ ಥರ ನನಗೆ ಕೊಡಲಿಲ್ಲ. ಅಷ್ಟಕ್ಕೂ ನನ್ನನ್ನು ನಾನು ಅಪರಾಧಿ ಅಂತ ಯಾಕೆ ನೇಮಿಸಿದ್ರು? ಅಪರಾಧಿ ಅಂದರೆ ನಾನು ಹೆಣ್ಣು ಮಕ್ಕಳ ಪರವಾಗಿ ನಾನು ಒಂದಿನ ಕಾಲೇಜ್ಗೆ ಹೋದ್ರೆ ಒಂದೊಂದು ವಿದ್ಯಾರ್ಥಿಗಳು ನನಗಂದರು, ಅಕ್ಕ ನೀನು ಮಾಡಿದ್ದು ಸರಿ ಐತಿ, ಇನ್ನು ಮುಂದಾದರೆ ಎಲ್ಲ ಪ್ರೊಫೆಸರ್ಗಳು ತನ್ನ ಹಿಡಿತದೊಳಗೆ ಅದಾರು, ಯಾರು ಹೆಣ್ಮಕ್ಳ ತಂಟೆಗೂ ಹೋಗಂಗಿಲ್ಲ, ನೀ ಮಾಡಿದ್ದು ಗ್ರೇಟ್ ಅಕ್ಕ ಅಂತಾರೆ. ಗೈಡ್ ಯಾವ ಸಬ್ಜೆಕ್ಟಿಗೆ ಇದು ಮಾಡಿದ್ರಿ ಮೇಡಮ್ ನೀವು? ಯಾರು ಗೈಡ್ ಅದರಲ್ಲ ಮೂರ್ತಿಯವರು, ಯಾವ ಸಬ್ಜೆಕ್ಟಿಗೆ ನೀವು ಥೀಸಿಸ್ಗೆ ಅಪ್ಲೈ ಮಾಡಿದ್ರಿ, ಯಾವುದಕ್ಕೆ ಬರಬೇಕಿತ್ತು ಅಂತ? ನನಗೆ ಅವರು ಗೈಡಾಗಿ ಒಂದು ಕೆಲಸ ಅವ್ರನ್ನೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಬಟ್ ಆದರೆ ಸ್ವಲ್ಪ ಕಿರುಕುಳ ಕೊಡ್ತಿದ್ರು. ಯಾಕಂದರೆ ಯಾವ ಸಬ್ಜೆಕ್ಟ್ ಮೇಡಮ್? ನನ್ನ ಸಬ್ಜೆಕ್ಟ್ ರಾಯಬಾಗ್ ಪ್ರದೇಶದ ಸಮಗ್ರ ಚಾರಿತ್ರಿಕ ಅಧ್ಯಯನ ಕ್ರಿಸ್ತಶಕ 1800ರವರೆಗೆ ಅಂತೇಳಿ ನನ್ನ ಟೈಟಲ್ ಐತ್ರಿ. ಇತಿಹಾಸ ಸಂಬಂಧ. ಓಕೆ. ಈಗ ನಿಮಗೆ ಕೊಡ್ಲಿದ್ದಕ್ಕೆ ಇವತ್ತು ಮಾಡಿ ಏನು ಮಾಡ್ಕೊಂಡ್ರಿ ಮೇಡಮ್ ಈ ಥರ? ನಾನು ಇವತ್ತು ನನ್ನ ಪಾಯ್ಸನ್ ತೊಗೊಂಡೇನು ಸರ್. ಎಲ್ಲಿ ನೀವು ಯಾವ ಊರು ಮೇಡಮ್? ನಾನು ಚಿಕ್ಕೋಡಿ ಮನೆ ಅಂದರೆ ಇವರು ಮಾನಸಿಕವಾಗಿ ಎಲ್ಲ ಫ್ರೆಂಡ್ಸು ಕಾನ್ವಿಕೇಷನ್ ತೊಗೊಂಡ್ರು. ಆದರೆ ಈ ಕಾಮಗೌಡಗ ಆಮೇಲೆ ತ್ಯಾಗರಾಜಿಗೆ ತಿಳಿಬೇಕಿತ್ತಲ್ಲ. ನೀವು ಸಾಕಷ್ಟು ಮನವಿ ಮಾಡಿಕೊಡು. ಆಮೇಲೆ ನನಗೂ ಒಂದು ಲೆಟ್ರ್ ಕಳಿಸಿದಾರೆ, ನಿಮ್ಮ ವಿರುದ್ಧ ನಾವು ತನಿಖೆ, ನನ್ನ ಹತ್ರ ಲೆಟ್ರ್ ಐತಿ ಸರ್, ಅದು ಮನೆ ಒಳಗಡೆ, ನಿಮ್ಮ ವಿರುದ್ಧ ತನಿಖೆ ಯಾಕೆ ಮಾಡಬಾರ್ದು, ವಿದ್ಯಾರ್ಥಿ ತತ್ವದ ಮೇಲೆ ಯಾಕೆ ತನಿಖೆ ಮಾಡಬಾರ್ದು. ನಾನು ನೋಡ್ರಿ ಒಂದು ಕಂಪ್ಲೇಂಟ್ ಮಾಡಿದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ಸುಜಾತ ಅಂತ.